ಕ್ಯಾಬಿನ್, ಸ್ನಾನಗೃಹ, ವೈಫೈ, ಫಿಟ್ನೆಸ್ ಸೆಂಟರ್ ಇಷ್ಟೆಲ್ಲ ವ್ಯವಸ್ಥೆಯನ್ನ ಒಮ್ಮೆಯಾದ್ರೂ ರೈಲಿನಲ್ಲಿ ಅನುಭವಿಸಿದ್ದೀರಾ? ಇಲ್ಲ ಅಂದ್ರೆ ನಿಮಗಾಗಿ ಈ ನ್ಯೂಸ್. ಕರ್ನಾಟಕದ ಪ್ರತಿಷ್ಠಿತ ಐಕಾನಿಕ್ ಐಷಾರಾಮಿ ಪ್ರವಾಸಿ ರೈಲು ಪುನಾರಂಭವಾಗಿದೆ. ಕರ್ನಾಟಕದ ಯಾವ ನಿಲ್ದಾಣದಲ್ಲಿ ಈ ರೈಲಿನ ಸೇವೆ ಸಿಗಲಿದೆ, ಎಲ್ಲೆಲ್ಲಿ ಪ್ರವಾಸ ಮಾಡಬಹುದು ಅಂತ ಹೇಳ್ತೀವಿ. ರಾಜ ಮನೆತನದ ಸೇವೆಯನ್ನ ಅನುಭವಿಸಲು ನೀವು ಸಿದ್ಧರಾಗಿ. ಕ್ಯಾಬಿನ್, ಸ್ನಾನಗೃಹ, ವೈಫೈ, ಲಾಂಜ್ ಬಾರ್, ಫಿಟ್ನೆಸ್ ಸೆಂಟರ್ ಇಷ್ಟೆಲ್ಲ ವ್ಯವಸ್ಥೆ ಕಂಡು ಬಂದಿದ್ದು ಹೋಟೆಲ್ನಲ್ಲಿ ಅಲ್ಲ, ನಮ್ಮ ಯಶವಂತಪುರ ನಿಲ್ದಾಣದಲ್ಲಿನ ಗೋಲ್ಡನ್ ಚಾರಿಯೇಟ್ ಟ್ರೈನ್ನಲ್ಲಿ. ನೀವು ಒಮ್ಮೆಯಾದ್ರೂ ರೈಲಿನಲ್ಲಿ ಇಂತಹ ರಾಜಮನೆತನದ ವ್ಯವಸ್ಥೆ ಅನುಭವಿಸಬೇಕು ಎಂದು ಯೋಚಿಸಿದ್ದೀರಾ? ಹಾಗಾದ್ರೆ ಆ ಕನಸು ನನಸಾಗೋ ಕಾಲ ಬಂದಿದೆ. ಮತ್ತೆ ಬಂತು ಗೋಲ್ಡನ್ ಚಾರಿಯೇಟ್ ಐಷಾರಾಮಿ ರೈಲು. ಕ್ಯಾಬಿನ್, ಸ್ನಾನಗೃಹ, ವೈಫೈ, ಫಿಟ್ನೆಸ್ ಸೆಂಟರ್ ವ್ಯವಸ್ಥೆ. ಹೌದು, ಕರ್ನಾಟಕದ ಪ್ರತಿಷ್ಠಿತ ಐಕಾನಿಕ್ ಐಷಾರಾಮಿ ಪ್ರವಾಸಿ ರೈಲಾದ ಗೋಲ್ಡನ್ ಚಾರಿಯೇಟ್ ಪುನರಾರಂಭವಾಗಿದೆ. 2018ರಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಿದ್ದ ರೈಲಿಗೆ ಮತ್ತೆ ಯಶವಂತಪುರ ನಿಲ್ದಾಣದಲ್ಲಿ ರಾಜ್ಯದ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದ್ದಾರೆ. ಈ ರೈಲು ಮತ್ತೆ ಐಷಾರಾಮಿ ಮತ್ತು ಸಾಟಿ ಇಲ್ಲದ ಪ್ರಯಾಣದ ಅನುಭವಗಳನ್ನ ಪ್ರಯಾಣಿಕರಿಗೆ ನೀಡಲಿದೆ. ಇನ್ನು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ರಮಣೀಯ ಸೌಂದರ್ಯವನ್ನ ಇದು ಪ್ರತಿನಿಧಿಸಲಿದೆ. ಗೋಲ್ಡನ್ ಚಾರಿಯೇಟ್ ರೈಲು ಜಾಗತಿಕವಾಗಿ ಅತ್ಯುತ್ತಮ ಐಷಾರಾಮಿ ರೈಲು ಪ್ರಯಾಣಗಳಲ್ಲಿ ಒಂದಾಗಿ ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನ ಪುನಃ ಗಳಿಸಲಿದೆ. ಮೊದಲು ಗೋಲ್ಡನ್ ಚಾರಿಯೇಟ್ ರೈಲಿನ ಪರಿಕಲ್ಪನೆಯನ್ನ 2002ರಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಭಾರತೀಯ ರೈಲ್ವೆಯ ಸಹಯೋಗದಲ್ಲಿ ರೂಪಿಸಿತ್ತು. ಕರ್ನಾಟಕ ಮತ್ತು ಭಾರತದ ವಿಶಾಲವಾದ ದಕ್ಷಿಣ ಪ್ರದೇಶದಲ್ಲಿನ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಐಷಾರಾಮಿ ರೈಲನ್ನ ಅಭಿವೃದ್ಧಿಪಡಿಸಲು 2002ರಲ್ಲಿ ರೈಲ್ವೆ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಇನ್ನು ರಾಜಸ್ಥಾನದ ಪ್ಯಾಲೇಸ್ ಆನ್ ವೀಲ್ಸ್ ಐಷಾರಾಮಿ ರೈಲು ಯೋಜನೆಗಳ ಯಶಸ್ಸಿನಿಂದ ಸ್ಫೂರ್ತಿ ಪಡೆದ ಗೋಲ್ಡನ್ ಚಾರಿಯೇಟ್ ಅನ್ನ ಕರ್ನಾಟಕದ ವಾಸ್ತುಶಿಲ್ಪದ ಅದ್ಭುತಗಳು, ಶ್ರೀಮಂತ ಇತಿಹಾಸ ಮತ್ತು ನೈಸರ್ಗಿಕ ಸೌಂದರ್ಯವನ್ನ ಪ್ರದರ್ಶಿಸುವ ಐಷಾರಾಮಿ ರೈಲಿನಂತೆ ರೂಪಿಸಲಾಯಿತು. ಇನ್ನು 2008ರಿಂದ ಕಾರ್ಯಾರಂಭ ಮಾಡಿದ ರೈಲನ್ನ ಹಲವಾರು ತಾಂತ್ರಿಕ ಮತ್ತು ಖರ್ಚು ವೆಚ್ಚಗಳ ಕಾರಣಕ್ಕೆ 6 ವರ್ಷಗಳ ಹಿಂದೆ ಸ್ಥಗಿತಗೊಳಿಸಲಾಗಿತ್ತು. ರೈಲಿನ ಮಾಲೀಕತ್ವ 50% ಭಾರತೀಯ ರೈಲ್ವೆ ಇಲಾಖೆಯದ್ದಾಗಿದೆ. ಇನ್ನು ತಲಾ 25% ಪಾಲು ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯದ್ದಾಗಿದೆ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯ ಮೂಲಕ ವಿನ್ಯಾಸಗೊಂಡಿರುವ ಗೋಲ್ಡನ್ ಚಾರಿಯೇಟ್ನ ಒಳಾಂಗಣವು ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಸೌಂದರ್ಯವನ್ನ ಪ್ರತಿಬಿಂಬಿಸುತ್ತಿದೆ. ಇನ್ನು ಸುಮಾರು 900 ಲೇಔಟ್ಗಳನ್ನು ತಯಾರಿಸಿ ಈ ರೈಲಿಗೆ ಅಂತಿಮ ರೂಪುರೇಷೆಯನ್ನ ನೀಡಲಾಗಿದೆ. ವಾಸ್ತುಶಿಲ್ಪಿ ಕುಸುಮ್ ಫ್ರೆಂಡ್ಸ್ ಅವರ 200 ನುರಿತ ಬಡಗಿಗಳ ತಂಡದೊಂದಿಗೆ ಸಾಂಪ್ರದಾಯಿಕ ಸೌಂದರ್ಯ ಮತ್ತು ಆಧುನಿಕತೆಯನ್ನ ತರಲು 4 ತಿಂಗಳ ಕಾಲ ಶ್ರಮ ವಹಿಸಲಾಗಿದೆ. ಇನ್ನು ರೈಲಿನ ಒಳಾಂಗಣವನ್ನ ಕಲಾತ್ಮಕವಾಗಿ ನಿರ್ಮಿಸಲಾಗಿದೆ. 18 ಕೋಚ್ಗಳಲ್ಲಿ ಕರ್ನಾಟಕವನ್ನ ಆಳಿದ ಕದಂಬ, ಹೊಯ್ಸಳ, ವಿಜಯನಗರದ ಅರಸರು, ಚಾಲುಕ್ಯರ ಹೆಸರನ್ನ ಇಡಲಾಗಿದೆ. ಹೆಮ್ಮೆಯ ಗೋಲ್ಡನ್ ಚಾರಿಯೇಟ್ ರೈಲಿಗೆ ಮತ್ತೆ ಚಾಲನೆ ನೀಡಲಾಗಿದೆ. ನಮ್ಮ ರಾಜ್ಯದ ಮತ್ತು ದಕ್ಷಿಣ ಭಾರತ ರಾಜ್ಯಗಳ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಈ ರೈಲಿನಿಂದ ಸಾಧ್ಯವಾಗಲಿದೆ. 2018ರಲ್ಲಿ ಖರ್ಚು ವೆಚ್ಚದ ಕಾರಣ ರೈಲನ್ನ ನಿಲ್ಲಿಸಲಾಗಿತ್ತು. ಮತ್ತೆ ಪ್ರಯಾಣಿಕರ ಒತ್ತಾಯದ ಮೇರೆಗೆ ರೈಲಿಗೆ ಚಾಲನೆ ನೀಡಲಾಗಿದೆ. ಇನ್ನು ಮೈಸೂರು, ನಂಜನಗೂಡು, ಹಂಪಿ, ಕೇರಳ, ತಮಿಳುನಾಡು, ಗೋವಾ ಸೇರಿದಂತೆ ಹಲವು ಪ್ರವಾಸಿ ತಾಣಗಳನ್ನು ತಲುಪಲಿದೆ. ಕೇಂದ್ರ ಸರ್ಕಾರದಿಂದ ಸಹಕಾರ ಕೂಡ ಸಿಕ್ಕಿರುವುದು ಸಂತಸ ತಂದಿದೆ. ಇನ್ನು ದೇಶಕ್ಕೆ ಮತ್ತು ಪ್ರವಾಸಿಗರಿಗೆ ಹೆಮ್ಮೆಯ ಸಮರ್ಪಣೆ ಈ ರೈಲಾಗಿದೆ. ಐಆರ್ಸಿಟಿಸಿಯ ಸಹಕಾರಕ್ಕೆ ಸಹ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಜುವೆಲ್ ಆಫ್ ಸೌತ್ ಪ್ಯಾಕೇಜ್ ಪ್ರಯಾಣ ಪ್ರಾರಂಭವಾಗಿದ್ದು, ರೈಲು ಯಶವಂತಪುರದಿಂದ ಮೈಸೂರು, ಕಾಂಚೀಪುರಂ, ಮಹಾಬಲಿಪುರಂ, ತಾಂಜಾವೂರ್, ಚೆಟ್ಟಿನಾಡ್ ಅಥವಾ ಕರೈಕುಡಿ, ಕೊಚ್ಚಿನ್, ಚರ್ಟಲಗೆ ತಲುಪಿ ವಾಪಸ್ ಬರಲಿದೆ. ಇನ್ನು ಈ ಪ್ಯಾಕೇಜ್ನಲ್ಲಿ ಪ್ರತಿ ಪ್ರಯಾಣಿಕನಿಗೆ 4.7 ಲಕ್ಷ ಟಿಕೆಟ್ ದರವನ್ನ ನಿಗದಿಪಡಿಸಲಾಗಿದೆ. ಮುಂದಿನ ವರ್ಷದ ಫೆಬ್ರವರಿ 1ರಿಂದ 6ರವರೆಗೆ
ಪ್ರೈಡ್ ಆಫ್ ಕರ್ನಾಟಕ ಪ್ಯಾಕೇಜ್ ಘೋಷಿಸಲಾಗಿದ್ದು, ಅದು ನಂಜನಗೂಡು, ಮೈಸೂರು, ಹಳೇಬೀಡು, ಚಿಕ್ಕಮಗಳೂರು, ಹೊಸಪೇಟೆ, ಗೋವಾ ಸುತ್ತಿ ವಾಪಸ್ ಬೆಂಗಳೂರು ತಲುಪಲಿದೆ. ಈ ಪ್ಯಾಕೇಜ್ನಲ್ಲಿ ಪ್ರತಿ ಪ್ರಯಾಣಿಕನಿಗೆ 2.7 ಲಕ್ಷ ಟಿಕೆಟ್ ದರವನ್ನ ನಿಗದಿಪಡಿಸಲಾಗಿದೆ. ಇನ್ನು ಸೋಜರ್ನ್ ಆಫ್ ಸೌತ್ ಎನ್ನುವ ಪ್ಯಾಕೇಜ್ ಟ್ರಿಪ್ ಡಿಸೆಂಬರ್ 29ರಿಂದ ಮತ್ತು 2025ರ ಫೆಬ್ರವರಿ 13ರಿಂದ ಪ್ರಾರಂಭವಾಗಲಿದ್ದು, ಅದು ಆಯ್ಕೆಗನುಗುಣವಾಗಿ ಸಂಚರಿಸಲಿದೆ. ಇನ್ನು ಟಿಕೆಟ್ ಬುಕ್ಕಿಂಗ್ ಐಆರ್ಸಿಟಿಸಿ ವೆಬ್ಸೈಟ್ ಮೂಲಕ ಮಾಡಬಹುದಾಗಿದ್ದು, ಮದ್ಯ, ಪಾನೀಯ, ಊಟ, ಉಪಚಾರದ ವ್ಯವಸ್ಥೆಗಳ ವೆಚ್ಚವನ್ನ ಟಿಕೆಟ್ ದರದಲ್ಲಿಯೇ ಸೇರಿಸಲಾಗಿದೆ. ಇನ್ನು 11 ಅತಿಥಿಗಳ ಕೋಚ್ ಈ ರೈಲಿನಲ್ಲಿದ್ದು, ಪ್ರತಿ ಬೋಗಿಯಲ್ಲಿ 4 ರೂಮ್ ಇರಲಿದೆ. ಒಟ್ಟು 88 ಪ್ರಯಾಣಿಕರು ಸಂಚರಿಸುವ ಅವಕಾಶ ಗೋಲ್ಡನ್ ಚಾರಿಯೇಟ್ ರೈಲ್ನಲ್ಲಿದೆ. ಇಂದು ಪ್ರಾರಂಭವಾದ ಮೊದಲ ರೈಲಿನಲ್ಲಿ 34 ಮಂದಿ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಜೊತೆಗೆ 44 ಸುಸಜ್ಜಿತ ಕ್ಯಾಬಿನ್ಗಳು, ಎನ್ಸೂಟ್ ಸ್ನಾನಗೃಹ, ವೈಫೈ ವ್ಯವಸ್ಥೆಯನ್ನ ಒಳಗೊಂಡಿದೆ. ಇನ್ನು ರುಚಿ ಮತ್ತು ನಳಪಾಕ ಹೆಸರಿನ 2 ಹೋಟೆಲ್ಗಳಲ್ಲಿ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಪಾಕ ಪದ್ಧತಿ ಇರಲಿದೆ. ಲಾಂಜ್ ಬಾರ್, ಫಿಟ್ನೆಸ್ ಸೆಂಟರ್ ಇತರೆ ಸೌಕರ್ಯ ಕಲ್ಪಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.